ಶ್ರೀರಾಮ ಸಮರ್ಥ. ಪತ್ರ 11. ಒಮ್ಮೆ ಕೆಲವು ಭಕ್ತರು ಭಗವಂತನ ಉಪಾಸನೆಯ ವಿಷಯದಲ್ಲಿ ಅನಾಸ್ಥೆ ತೋರಿಸಿದರು. ಶ್ರೀ ಮಹಾರಾಜರ ಉಪದೇಶದ ಅನಾದರ ಮಾಡಿದರು. ಆಗ ಶ್ರೀ ಮಹಾರಾಜರು, ಇನ್ನು ನಾನು ಇರುವುದರಿಂದ ಏನೂ ಪ್ರಯೋಜನವಿಲ್ಲ, ಈಗ ನಾನು ಹೋಗುತ್ತೇನೆ ಎಂದು ಸುದ್ದಿ ಹಬ್ಬಿಸಿದರು. ಆ ಸಮಯದಲ್ಲಿ ಕೆಲವರ ಹೆಸರಿನಲ್ಲಿ ಬರೆದ ಪತ್ರ. ಶ್ರೀರಾಮ ಭಕ್ತಿ ಪರಾಯಣ ಗಣಪತರಾವ್ ಅವರಿಗೆ ಆಶೀರ್ವಾದ. ನಿಮ್ಮ ಪತ್ರ ತಲುಪಿತು, ವಿಷಯ ತಿಳಿಯಿತು. ಯಾರಿಗೆ ಲಭಿಸಿತೋ ಅಖಂಡ ರಾಮ ಸೇವೆಯೂ, ಧನ್ಯ ಧನ್ಯ ಅವಳ ತಾಯಿಯೂ. ರಾಮ ಸೇವೆ ಸ್ವಾರ್ಥರಹಿತ, ಇದಕ್ಕಿಂತ ಬೇರೆ ಇಲ್ಲ ನಮ್ಮ ಹಿತ. ನಾವು ಮಾಡಬಾರದು ಚಿಂತೆಯನ್ನು, ಅದೇ ದೂರ ಮಾಡುತ್ತದೆ ಅವನನ್ನು. ಬಾಯಿಂದ ಭಗವಂತನ ನಾಮ, ಶರೀರದಿಂದ ಭಗವಂತನ ಕರ್ಮ, ಚಿತ್ತದಲ್ಲಿ ಭಗವಂತನ ಧ್ಯಾನ. ನಾವಾಗಬೇಕು ಭಗವಂತನಿಗೆ ಸಮರ್ಪಣ. ಇದಕ್ಕಿಂತ ಬೇರೆ ಸೇವೆ ಎಂಬುದು ಯಾವುದೂ ಇಲ್ಲವೆಂದರಿಯುವುದು. ಕಾಣುವುದೆಲ್ಲವೂ ನಾಶವಾಗುವುದು ಎಂಬ ಬೋಧವನ್ನು ಚಿತ್ತದಲ್ಲಿ ಹೊಂದುವುದು. ಸಜ್ಜನರು ವರ್ತಿಸುವರು ಈ ಜಗದಲ್ಲಿಂದು, ಅದರಂತೆ ನೀವು ನಡೆಯಿರಿ ಜಗತ್ತಿನಲ್ಲಿ. ನನ್ನ ಜೀವಿತದ ಭರವಸೆ ಇಡಬೇಡಿರಿ ಮನಸ್ಸಿನಲ್ಲಿ. ಇನ್ನು ಬರುವುದು ಹೋಗುವುದು ನಿಮ್ಮ ಕೈಯಲ್ಲಿ. ನಿಮ್ಮೆಲ್ಲರಿಂದ ದೂರವಿಲ್ಲ ನಾನಿಲ್ಲಿ, ಇನ್ನು ದೇಹದ ಸಂಬಂಧವಿರಬಾರದು ಎಂದು ಅನಿಸುತ್ತದೆ ಮನಸ್ಸಿನಲ್ಲಿ ನಮಗಿದು. ಆದರೆ ಅದದ್ದೆಲ್ಲವೂ ಸೇರುವುದು ಭಗವಂತನಿಗೆ. ಅಲ್ಲಿಯ ನೀವೆಲ್ಲ ಶೂನ್ಯರೆಂದು ಅನಿಸುತ್ತದೆ ನಮಗೆ. ಕೊಡಿದಿನ್ನು ಹೋಗಲು ಅಪ್ಪಣೆ ನನಗೆ. ಕೊನೆಗೆ ಕೇಳುವುದು ನಿಮ್ಮಲ್ಲಿ ಒಂದೇ ಮಾತನ್ನು, ದೂರವಿರಬಾರದು ಬಿಟ್ಟು ನಾಮವನ್ನು. ಅಂತರಂಗದಲ್ಲಿ ಪರಮಾತ್ಮನಿರುವನು, ಅವನಿಗೆ ಸಾಕ್ಷಿಯಾಗಿಟ್ಟು ಭಾವನೆಯಿಂದ ಭಜಿಸಬೇಕು. ಪ್ರಾಪಂಚಿಕ ಸುಖ ದುಃಖ ಲಾಭ ಹಾನಿಗಳು, ಲೌಕಿಕದಲ್ಲಿಯ ಮಾನಾಪಮಾನಗಳು, ಇವುಗಳಿಗೆ ಬಿಡಬೇಕು ಉದಕವನ್ನು. ಮನಸ್ಸಿನಲ್ಲಿ ಧ್ಯಾನಿಸಬೇಕು ಒಬ್ಬ ರಘುನಂದನನ್ನು. ಇಂದಿನವರೆಗೆ ಬಹಳ ಕಷ್ಟಪಟ್ಟೆನು, ನೀವೆಲ್ಲರೂ ಕ್ಷಮಿಸಬೇಕು ನನ್ನನ್ನು. ಯಾರು ನನ್ನವರಾಗಬೇಕು ಅವರು ರಾಮನನ್ನು ಜೋಡಿಸಿಕೊಳ್ಳಬೇಕು. ನಾನು ರಾಮನ ಹೊರತಾಗಿ, ದೇಹವಿದ್ದಂತೆ ಪ್ರಾಣದ ಹೊರತಾಗಿ. ಇದೇ ರೀತಿ ರಾಮ ಸೇವೆ ನಡೆಯಲಿ, ರಾಮಚರಣಗಳಲ್ಲಿ ಪ್ರೇಮವಿರಲಿ. ಶ್ರೀ ಬಾಪು ಸಾಹೇಬ್ ಸಾಠೆ ಅವರಿಗೆ ಆಶೀರ್ವಾದ. ಬಾಪು ಸಾಹೇಬ್, ಈಗ ನೀವು ಮನಸ್ಸಿಗೆ ಅಸಮಾಧಾನ ಮಾಡಿಕೊಳ್ಳಬಾರದು. ಯಾವಾಗಲೂ ನನ್ನೊಂದಿಗೆ ವಾಸ, ಇದನ್ನೇ ಹೊಂದಿರಬೇಕು ಹವ್ಯಾಸ. ಎಲ್ಲಿಗೂ ಹೋಗಬೇಕಾಗುವುದಿಲ್ಲ ಅವನಿಗೆ, ಮನೆಯಲ್ಲಿ ಕುಳಿತೇ ಭೆಟ್ಟಿಯಾಗುವನು ಶ್ರೀರಾಮನವನಿಗೆ. ಪ್ರಪಂಚದ ಉಪಾಧಿಗಳನ್ನು ತಂದುಕೊಳ್ಳಬಾರದು ಮನಸ್ಸಿನಲ್ಲಿ ಅವುಗಳನ್ನು. ಉಪಾಧಿಗಿಂತ ಬೇರೆ ಯಾದವನನ್ನು ತೋಡಿಸಿರಿ ತಂದು ನನಗೆ ಅವನನ್ನು. ಉಪಾಧಿಯಲ್ಲಿ ಸಿಕ್ಕಿಕೊಂಡವನು, ಆದರೂ ಚಿತ್ತವನ್ನು ತೊಡಗಿಸಲಿಲ್ಲ ಅದರಲ್ಲಿ ಅವನು. ಈ ರೀತಿಯಾಗಿ ಇಟ್ಟುಕೊಳ್ಳಬೇಕು ಮನಸ್ಸಿನಲ್ಲಿ. ಶ್ರೀರಾಮನನ್ನು ತಂದುಕೊಳ್ಳಬೇಕು ಮನಸ್ಸಿನಲ್ಲಿ. ಇನ್ನು ಇದಕ್ಕಿಂತ ಹಿತವಾದದ್ದು ಇಲ್ಲ ಈ ಜಗತ್ತಿನಲ್ಲಿ ಬೇರೆ ಯಾವುದೂ. ನನ್ನ ಈ ಮಾತನ್ನು ತಿಳಿಯಬೇಡಿ ವ್ಯರ್ಥವೆಂದು ಇದನ್ನು. ರಾಮ ಈಗ ನಿನ್ನವನಾದೆನು, ಕರ್ತೃತ್ವ ಭಾವದಿಂದ ಮುಕ್ತನಾದೆನು. ಈ ರೀತಿ ತಂದುಕೊಳ್ಳಬೇಕು ಮನಸ್ಸಿನಲ್ಲಿ. ಕಾಲ ಕಳೆಯಬೇಕು ಆನಂದದಲ್ಲಿ. ಆಪ್ತ ಇಷ್ಟ ಸಖಾ ಸಜ್ಜನ ಇವರೆಲ್ಲರನ್ನು ಇಡಬೇಕು ಸಮಾಧಾನ. ಆದರೆ ತೊಡಗಿಸಬಾರದು ನಮ್ಮ ಮನಸ್ಸನ್ನು. ನೀವು ಶೂನ್ಯರು ನನ್ನ ಪ್ರಾಣ, ನಾಮ ಮಾಡಿಟ್ಟುಕೊಳ್ಳಬೇಕು ಸಂರಕ್ಷಣ. ಇದಕ್ಕಿಂತ ಬೇರೆ ಏನೂ ಬೇಡುವುದಿಲ್ಲವಿಲ್ಲಿ. ಸತ್ಯ ಸತ್ಯ ತ್ರಿವಾಚ ಇಲ್ಲಿ. ಶ್ರೀ ಅಣ್ಣಾ ಸಾಹೇಬ್ ಮನೋಹರ್ ಅವರಿಗೆ ಆಶೀರ್ವಾದ. ಅಣ್ಣಾ ಸಾಹೇಬ್, ವಿಶೇಷ ಕಾರಣದಿಂದ ಬಂದದ್ದಾಗಿದೆ. ಈಗ ಕಾರ್ಯ ಮುಗಿದಿದೆ. ಈಗ ಹೊಂದಬೇಡಿದೆ ಹವ್ಯಾಸ ಯಾವುದರಲ್ಲಿ. ಹೀಗೆ ಅನಿಸಬೇಕು ಮನಸ್ಸಿನಲ್ಲಿ. ಮಾಡಬೇಕು ಅಂದದ್ದೆಲ್ಲವನ್ನು ಶ್ರೀರಾಮ ಕೃಪೆಯಿಂದ ಅದೆಲ್ಲವನ್ನು. ಈಗ ನನಗೆ ಏನು ಕೇಳಬೇಕಾದುದಿಲ್ಲ ಮತ್ತೇನು. ಈವರೆಗೆ ಮಾಡುತ್ತಾ ಬಂದ ಪ್ರೇಮವನ್ನು ಶ್ರೀರಾಮಚರಣದಲ್ಲಿ ಇಡಬೇಕದನ್ನು. ಇನ್ನು ಶ್ರೀರಾಮನ ಹೊರತಾಗಿ ಏನನ್ನು ತರಬಾರದು ಮನಸ್ಸಿನಲ್ಲಿ ಅದನ್ನು. ಈಗ ನನ್ನನ್ನು ನೋಡಿರಿ ರಾಮನಲ್ಲಿ, ಆನಂದ ಹೊಂದಿರಿ ನಾಮದಲ್ಲಿ. ನಾಮದಲ್ಲಿ ಸ್ವತಃದ ಮರೆವನ್ನು ಇದನ್ನೇ ಕೊಡುವನು ರಘುವೀರನು. ಈಗ ಉಳಿದಿರುವುದಿಲ್ಲ ಚಿಂತೆಗೆ ಕಾರಣ.
ಶ್ರೀರಾಮನನ್ನು ಹೊಂದಿದೆವು ಮಾಡುತ್ತ ಸ್ಮರಣ. ದೇಹ ಹಾಕಬೇಕು ಪ್ರಾರಬ್ಧದ ಮೇಲೆ, ಚಿತ್ತದಲ್ಲಿ ತರಬೇಕು ಶ್ರೀರಾಮನನ್ನು ಮೇಲಿಂದ ಮೇಲೆ. ಈಗ ದುಃಖಿಸಬೇಕಾದ ಕಾರಣ ಉಳಿದಿರುವುದಿಲ್ಲವೆಂದು ಹೇಳುವೆವು ಮಾಡಿ ಪ್ರಮಾಣ. ಈಗ ಆನಂದದಿಂದ ಹೇಳಿರಿ ಹೋಗಲು, ಇದೇ ನಿಮಗೆಲ್ಲರಿಗೂ ಹೇಳುವೆನು ಮೊದಲು. ಅಲ್ಲಿಗೆ ಬರಲು ಇರಲಿಲ್ಲ ಆತಂಕವು, ಮೋಹದ್ದು ಅನಿಸುತ್ತದೆ ಭಯ ಕಂಪವು. ನೀವು ಕೇಳಬೇಕು ನನ್ನ ಮಾತನ್ನು, ಯಾವಾಗಲೂ ಹೊಂದಿರಬೇಕು ಸಮಾಧಾನವನ್ನು. ಬೇಡ ಸುಖ ದುಃಖ ಚಿಂತೆಯ ಲೇಷ, ನನ್ನವನಾದನು ಜಗದೀಶ. ಈ ಭಾವವಿಟ್ಟುಕೊಳ್ಳಬೇಕು ನಿರಂತರ, ಶ್ರೀರಾಮ ಸಾಕ್ಷಿಯಾಗಿ ನಾನಿರುವುದಿಲ್ಲ ನಿಮ್ಮಿಂದ ದೂರ. ಎಲ್ಲರನ್ನೂ ಇಡಬೇಕು ಸಮಾಧಾನ, ಯಾರು ನನಗೆ ಪ್ರಾಣಕ್ಕಿಂತಲೂ ಪ್ರಾಣ. ಇಷ್ಟು ಹೇಳಿರುವೆ ವಚನ, ಇಟ್ಟುಕೊಳ್ಳಿರಿ ಸಮಾಧಾನ. ಮನೆಯಲ್ಲಿ ಸರ್ವರಿಗೂ ಆಶೀರ್ವಾದ. ಬಳವಂತರಾವ್ ಘಾಣೇಕರ್ ಅವರಿಗೆ ಆಶೀರ್ವಾದ. ಬಳವಂತರಾವ್, ಮೇಲೆ ಬರೆದ ಪತ್ರದಿಂದ ವಿಷಯ ಗಮನಕ್ಕೆ ಬರುತ್ತದೆ. ನೀವು ಯಾವುದೇ ವಿಷಯದ ಆಗ್ರಹ ಇಟ್ಟುಕೊಳ್ಳಬಾರದು. ನಡೆದಂತೆ ನಡೆಸಬೇಕು, ಶ್ರೀರಾಮನು ಇಟ್ಟಂತೆ ಇರಬೇಕು. ನನಗೆ ಶ್ರೀರಾಮನು ದೊರೆತನು ಅನ್ನುವವನಿಗೆ ಉಳಿದಿರುವುದಿಲ್ಲ ಬೇರೇನು. ಶ್ರೀರಾಮನು ಇಟ್ಟ ಸ್ಥಿತಿಯಲ್ಲಿ ಸಮಾಧಾನದಿಂದಿರಬೇಕು. ರಾಮನಿಗೆ ಮಾಡಬೇಕೆನಿಸಿದ್ದನ್ನು ಮಾಡುತ್ತಾನೆಂದರಿಯಬೇಕು. ಮಕ್ಕಳು ಮರಿಗಳನ್ನು ಸಂರಕ್ಷಿಸಬೇಕು, ಪ್ರಪಂಚದಲ್ಲಿ ಉದಾಸವಾಗದಿರಬೇಕು. ನಿಮಗಾಗಿ ನಾನಿರುವೆ, ಈಗ ದುಃಖಿಗಳಾಗಬಾರದೆನ್ನುವೆ. ಶಕ್ಯವಾದಷ್ಟು ನಾಮದಲ್ಲಿರಬೇಕು, ಅದಕ್ಕಿಂತ ಬೇರೇನು ಮನಸ್ಸಿನಲ್ಲಿ ತರದಿರಬೇಕು. ಹೆಂಡತಿ ಮಕ್ಕಳೊಡನೆ ಇರಬೇಕು, ಚಿತ್ತದಲ್ಲಿ ಶ್ರೀರಾಮನನ್ನಿಟ್ಟುಕೊಂಡಿರಬೇಕು. ಆದಷ್ಟು ತೆಗೆದುಕೊಳ್ಳಬೇಕು ನಾಮವನ್ನು, ಹೊಂದಬೇಕು ನನ್ನ ಅಭಿಮಾನವನ್ನು. ಉಳಿದದ್ದಕ್ಕೆಲ್ಲ ಹೊಣೆ ನಾನು, ಎಲ್ಲರಿಗೂ ಹೇಳಬೇಕು ಆಶೀರ್ವಾದವನ್ನು. ದಾದಾ ಸಾಹೇಬ್ ಪರಾಂಜಪೆ ಅವರಿಗೆ ಆಶೀರ್ವಾದ. ದಾದಾ ಸಾಹೇಬ್, ಯಾರ ಮನೆಯಲ್ಲಿ ಶ್ರೀರಾಮನ ವಾಸ ಅಲ್ಲಿ ಇರಬಾರದು ಎಂದು ಉದಾಸ. ಯಾವಾಗಲೂ ಕಾಯ್ದುಕೊಳ್ಳಬೇಕು ಸಮಾಧಾನವನ್ನು, ಬಾಯಲ್ಲಿಟ್ಟುಕೊಳ್ಳಬೇಕು ಭಗವಂತನ ನಾಮವನ್ನು. ಕಾಲ ಕಡಿಮೆ ಆಯಿತು, ಆದರೆ ಪ್ರೇಮ ಮಾತ್ರ ಬಹಳ ಬೆಳೆಯಿತು. ಆದರೆ ಈಗ ಪ್ರೇಮವಿಡಬೇಕು ನಾಮದಲ್ಲಿ. ಕೃಪೆ ಮಾಡುತ್ತಾನೆ ಚಕ್ರಪಾಣಿ ಇಲ್ಲಿ, ಸರ್ವರಿಗೂ ಆಶೀರ್ವಾದ. ಈ ಪತ್ರ ತೋರಿಸಿದೊಡನೆ ಭಯಭೀತರಾದರು. ಉಪಾಸನೆಯು ಮೊದಲಿನಂತೆ ನಡೆಯತೊಡಗಿತು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.